ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮ ಯೋಗದ ನಿಜವರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ. ಕವಿಜನರ ಉಪಮೆಗೆ ಹವನಿಸಬಾರದ ನವಲಾವಣ್ಯದ ಜೌವಣೆ ತವಕದ ರತಿಗನುಕೂಲ ಸುಸಾಧನ ನಿಹೋದೆಸವ ಸುಖ ಮೊದಲಾದ ಮೇರು ಸಿಂಹಾಸನವ ಅಖಿಲ ದೇವತರ ಪರಿಚಾರಕರ ಅಣಿಮಾದಿಗಳೊಡನೆ ಬೂರಿ ಬೋನನ ನಾಳುವ ತನುವಿದು ಕೈಸಾರಿರಲೆ ಒದಗುವ ಸುಖವಿಡಿದು ಸಾಕೆನಿಸದೆ ಸವೆಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೊಳು ಏಕಮೆನಿಪ ಸುಖವೊಂದಲ್ಲದೆ ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮ ಯೋಗದ ನಿಜವರಿದ ಅನುಭವ ಸುಖಕ್ಕೆ ಸರಿಗಾಣೆ. ಜಗತ್ತಿನ ಪರಿಪರಿಯಾಗಿ ಸುಖ ಹೊಂದಬೇಕಂತ ಮನುಷ್ಯ ಭಿನ್ನ ಭಿನ್ನವಾಗಿ ಭೋಗದಿಂದ ಸುಖ ಹೊಂದಬೇಕಂತ ಎಂಥ ಭೋಗಗಳು ಅಂತ ಹೇಳ್ತಾರೆ ಅವರು. ಜಗತ್ತಿನ ಭೋಗಗಳು ಪಂಚಜ್ಞಾನೇಂದ್ರಿಯಗಳಿಗೆ ಪಂಚಭೋಗಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ. ಈ ಭೋಗಗಳದೊಳಗೆ ಮೇಳದವಾಗ ಏಕಾಕಾರ ಅದಾವಾಗ ಇಲ್ಲಿ ಸುಖದ ಅನುಭವ ಆಕತ್ತಲ್ಲ. ಆದರೆ ಜೀವಾತ್ಮ ಪರಮಾತ್ಮ ಭೇದ ಭಾವ ನಡ್ಕೊಂಡು ಅವಾಗ ಏನು ಸುಖದ ಅನುಭವ ಆಕತ್ತಲ್ಲ, ಅದಕ್ಕೆ ಭಾಳ ವ್ಯತ್ಯಾಸ ಐತೆ ಅಂತಾರೆ. ಅದಕ್ಕೆ ಸಮ ಆಗಕ್ಕೆ ಸಾಧ್ಯ ಇಲ್ಲ. ಇದು ಯಾಕೆ ಸಮ ಆಗೋದಿಲ್ಲ? ಭೋಗದೊಳಗೆ ಸುಖ ಐತಂತ ಇವ್ ಭೋಗಿಸ್ಕೊಂತ ಹೋಗ್ತಾನ. ಯಾಕಂದ್ರೆ ಭೋಗದೊಳಗಿನ ಸುಖ ಶಾಶ್ವತವಾಗಿಲ್ಲ, ಕ್ಷಣಿಕ. ಮತ್ತು ಈ ಸುಖ ಭೋಗದೊಳಗೆ ಸುಖ ಇದ್ದಿದ್ದಾದ್ರೆ ಭೋಗ ಬೇಸರ ಆಗಬಾರ್ದಾಗಿತ್ತು, ಹೇಸಿ ಅನಿಸ್ಬಾರ್ದಾಗಿತ್ತು, ಕಡಿಮೆ ಅನಿಸ್ಬಾರ್ದಾಗಿತ್ತು. ಸುಖ ಉಣ್ಣೋದ್ರಾಗ ಉಡೋದ್ರಾಗ ತೊಡೋದ್ರಾಗ ಜಗತ್ತಿನೊಳಗೆ ಏನೈತಲ್ಲ ಭೋಗ, ಅದರೊಳಗೆ ಸುಖ ಕಡಿಮೆ ಅನಿಸ್ತೈತಿ, ಕಡಿಮೆ ಬೇಸರ ಅನಿಸ್ತೈತಿ, ಭೋಗ ಬೇಸರ ಅನಿಸ್ತೈತಿ. ಯಾಕಪ್ಪ ಅಂದ್ರೆ ಅದ್ರೊಳಗೆ ಸುಖ ಇಲ್ಲ. ಸುಖ ಬೇಸರ ಆಗಿಲ್ಲ, ಭೋಗ ಬೇಸರ ಆಗೈತಿ. ಸುಖ ಏನಾರ ಬೇಸರ ಆಗೈತೆ, ಸುಖ ಬೇಕಾ ಅನಿಸುತ್ತದೆ. ಇನ್ನು ಸುಖ ಸಿಗಲಿಲ್ಲಲ್ಲಪ್ಪ, ಮತ್ತೆ ಹುಡುಕ್ತತಿ. ಎಲ್ಲಾನು ಹುಡುಕಿ ಕಡಿಕೆಯಲ್ಲಿ ಹೋಗ್ತದೆ, ಸುಖಕ್ಕಾಗಿ ನಿದ್ದಿಗೆ ಹೋಗ್ತದೆ. ಹೌದಲ್ರಿ? ಎಲ್ಲಾನು ಹುಡುಕಿ ಕಡಿಕೆಯಲ್ಲಿ ಹೋಗ್ತತಿ, ನಿದ್ದಿಗೆ ಶರಣಾಕತಿ. ಅಂದ್ರೆ ಎಲ್ಲಾನು ಬಿಟ್ಟಾಗ ಸುಖ ಐತಿ. ಹಂಗೆ ದೇಹ ಭಾವ ಬಿಟ್ಕೊಂಡು ಜೀವಾತ್ಮ ನಾನು ಬಿಟ್ಕೊಂಡು ಜೀವಾತ್ಮ ನಾನು, ಹುಟ್ಟವ ನಾನು, ಸಾಯವ ನಾನು ಅನ್ನೋ ಭಾವವನ್ನು ತೆಗೆದುಹಾಕಿ ಪರಮಾತ್ಮ ಭಾವದಲ್ಲಿ ಯಾರು ನೆಲೆ ನಿಂತಿರ್ತಾರ ಆ ಸುಖದ ಮಂದಿ ಇವೆಲ್ಲ ಏನಲ್ಲ ಅಲ್ಲ ಅಂತಾರ, ಕ್ಷಣಿಕ. ಮತ್ತು ಈ ಭೋಗದೊಳಗೆ ನನಗೆ ಕಡಿಮೆ ಇರ್ಬೇಕ್ರಿ ಈ ವಿಷಯ ವಸ್ತುಗಳು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ನನಗೆ ಭೋಗಕ್ಕೆ ಉಣ್ಣಾಕಿಲ್ಲ, ಉಡಾಕಿಲ್ಲ, ದೊಡ್ಡ ಮಣಿ ಇಲ್ಲ, ದೊಡ್ಡ ಬಂಗಲೆ ಇಲ್ಲ, ದೊಡ್ಡ ಕಾರ್ ಇಲ್ಲ, ಅವರೆಲ್ಲ ಭೋಗದ ಭೋಗಿದ್ರೆ ಸುಖ ಇರ್ತೈತಿ. ನಮಗೆ ಭೋಗಕ್ಕೆ ವಸ್ತುನೇ ಇಲ್ಲ, ವಿಷಯನೇ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪಂತ. ವಿಷಯಗಳೇ ಇಲ್ಲ ನಮ್ಮ ಹತ್ರ, ಎಲ್ಲಿ ಸುಖ ಹೊಂದಿದ್ರಿ ಅಂತಂದ್ರೆ ಅದು ತಪ್ಪು. ನಿನ್ನಂತಲ್ಲಿ ಎಷ್ಟು ವಿಷಯಗಳಲ್ಲ ಅದ್ರಾಗ ನೋಡಲ್ಲ. ಸುಖ ನಿನ್ನೊಂದು ಎಷ್ಟು ಐತಲ್ಲ ಅಷ್ಟೊಳಗೆ ನೋಡಲ್ಲ. ಈಗ ಅನ್ನ ಬೆಂದತ್ತಿಲ್ಲ ಅಂತ ನೋಡ್ಬೇಕಾದ್ರೆ ಏನು ಮಾಡ್ತಿಪ್ಪ, ಒಂದು ಕಾಳು ತಕ್ಕೊಂಡು ಅದರಂದು ಹೆಚ್ಚಿಗೆ ನೋಡ್ತಿ, ಪೂರ ಪಾತ್ರೆ ಬೆಂದತ್ತಿಲ್ಲ ಅಂತ ಹೇಳ್ತೀವಿ. ಹಂಗೆ ಜೀವನದ ಭೋಗದೊಳಗೆ ಎಷ್ಟು ವಿಷಯಗಳದಾವ ಅನ್ನೋದು ಭಾಳ ಮುಖ್ಯ ಅಲ್ಲ. ಇದ್ದ ವಿಷಯದೊಳಗೆ ನಿನಗೆ ಎಷ್ಟರ ಸುಖ ಸಿಕ್ಕೈತಿ, ಎಷ್ಟರ ಸುಖ ಸಿಕ್ಕೈತಿ. ಇನ್ನೊಬ್ಬ ವಿಷಯಕ್ಕೆ ಆಸೆ ಮಾಡಬೇಡ.
ಅವ್ನು ದೊಡ್ಡ ಮನೆ ಐತ್ರಿ ಅವ್ನಿಗೆ ಏನು ರೀ. ಅವ್ನು ದೊಡ್ಡ ಕಾರ್ ಐತಿ, ಒಂದು ಕಾರ್ಗೊಂದು ಆಳು ಅದಾವು, ಕೇಳ್ದಂಗೆ ಹೇಳ್ದು ಕೇಳೋವಂಥ ಹೆಂಡ್ತಿದಾಳ, ಮಕ್ಳು ಅದಾವು, ಬಂಧು ಮಿತ್ರರು ಅದಾರ. ಇವೆಲ್ಲ ಇದ್ದರೂ ಅವ್ನು ಸುಖ ಎಷ್ಟೈತೆ ಅಂತ ಕೇಳಿ ನೋಡು, ಅವನಿಗೂ ಸುಖ ಇಲ್ಲ. ಅಂದರೆ ಇದೇನಪ್ಪ, ಜಗತ್ತಿನಾಗ ಎಷ್ಟು ಭೋಗಿದ್ರೂ ಭೋಗದೊಳಗೆ ಸುಖ ಇಲ್ಲ ಅನ್ನೋದು ಸತ್ಯ. ಅದಕ್ಕೆ ಅವ್ರು ಹೇಳಕತ್ತಾರ ಇಲ್ಲೆಲ್ಲ ಇಷ್ಟೆಲ್ಲನೂ ಅದನ್ನು ವಿವರಣೆ ಹೇಳಿದ ಪದ್ಯದ. ಇಷ್ಟೆಲ್ಲ ಇದ್ರೂ ಸುಖ ಆ ಜೀವಾತ್ಮ ಭಾವವನ್ನು ಕಳ್ಕೊಂಡು, ನಾನು ದೇಹ ಭಾವವನ್ನು ಕಳ್ಕೊಂಡು, ಹುಟ್ಟವ ಸಾಯವ ನಾನು ಅನ್ನೋ ಭಾವವನ್ನು ಕಳ್ಕೊಂಡು ಆ ಸತ್ಯ ವಸ್ತುನ ನಾನು ತಿಳಿದ ಹೋದ ಮೇಲೆ ಏನು ಆನಂದದ ಅನುಭೂತಿ ಆಕತ್ತಲ್ಲ, ಅದಕ್ಕೆ ಇವ್ಯಾವೂ ಸಮ ಆಗೋದಿಲ್ಲ. ಸಮ ಆಗೋದಿಲ್ಲ ಅಂತ ಹೇಳಕತ್ತಾರೆ ಅಷ್ಟೇ ಅವರು. ಅಲ್ಲಿ ಸುಖ ಅನ್ನೋದೇ ಇಲ್ಲ. ನಿಜವಾಗಿ ನೋಡಿದರೆ ಸುಖ ಅನ್ನೋದಲ್ಲಿ ಇಲ್ಲ. ಆ ವಿಷಯಗಳಲ್ಲಿ ಸುಖದ ಅನುಭವ ನಿನಗೆ ಆಗೈತಿ, ಅನಿಸೈತೆ, ಆದರೆ ನಿನಗದು ಅಲ್ಲೇ ಸುಖ ಐತೆ ಅಂತ ಅನಿಸೈತಿ. ಆದರೆ ಸುಖ ಅಲ್ಲಿ ಇಲ್ಲೇ ಇಲ್ಲ. ಅದು ಸುಖ ಅಲ್ಲಿಲ್ಲ ಅನ್ನುವಂಥ ತಿಳುವಳಿಕೆ ನಿನಗೆ ಬರೋವಲ್ಲ. ಅದಕ್ಕೆ ವಿವೇಕ ಅಂತಾರೆ. ಆ ವಿವೇಕ ನಿನ್ನಲ್ಲಿ ಜಾಗರ ಆಗಿತ್ತಾದ್ರೆ ಭೋಗದಲ್ಲಿ ಸುಖ ಇಲ್ಲ ಅನ್ನೋದು ಸತ್ಯ ಗೊತ್ತಾಕಿತ್ತು. ಅಜ್ಞಾನಿಗೆ ಭೋಗದೊಳಗೆ ಸುಖ ಅನ್ನಿಸ್ತತಿ. ಉಣ್ಣುದ್ರಾಗ ಸುಖ ಐತೆ ಅಂತಾನೆ, ಉಡುದ್ರಾಗ ಸುಖ ಐತೆ ಅಂತಾನೆ, ನೋಡುದ್ರಾಗ ಸುಖ ಐತೆ ಅಂತಾನೆ. ದೇಶ ತಿರುಗಿ ನೋಡಿ ಬರ್ತಾರೆ. ಆ ದೇಶ ಚಂದ ಐತಿ, ಈ ದೇಶ ಚಂದ ಐತಿ, ಎಲ್ಲವೂ ಚಂದ, ಹನುಮಪ್ಪ ಚಂದ ಅದಾನ. ಹೋಗುದಿಲ್ರಿ ದೇವ್ರ ಹೆಸರು ಮೇಲೆ ತಿರ್ಗಾಡತ್ತೆ. ಇದಕ್ಕೆ ಚಂದ ನೋಡಕ್ಕೆ ಹೋಗ್ತಾರೆ ಅವರು. ಅದು ಚಂದ ನೋಡಿದ್ರೆ ಚಂದದಿಂದ ಸುಖ ಆಕತ್ತೆ ಅಂತ ಇವ್ರ ಭಾವ. ದೇವ್ರ ಚಂದ, ಗುಡ್ಡ ಬೆಟ್ಟ ನದಿ ಸರೋವರ ಕೊಳ್ಳ ತಿನ್ನೋದು ಉಣ್ಣೋದು, ಇದ್ರೊಳಗೆ ಚಂದ ಹುಡುಕಾವ. ರುದ್ರ ರಮಣೀಯಾಗಿರ್ತೈತೆ, ಅವಾಗ ಚಂದ ಅನ್ಬೇಕು. ಹೊಸ್ಕೊಂಡು ಹೋಗುವಂಥ ನೀರು ಬಂತಂದ್ರೆ ಚಂದ ಅಂತಾನೆ ಅವಾಗ. ಅವಾಗ ಚಂದ ಅನ್ಬೇಕು. ಚಂದ. ಅದಕ್ಕೆ ಈ ಜಗತ್ತಿನೊಳಗೆ ಏನೈತಲ್ಲ ಇದೆಲ್ಲ ವಿಕಾರ ಆಗುವಂಥದ್ದು. ಪ್ರಕೃತಿ ಒಮ್ಮೆ ಹೆಂಗೆ ಅನಿಸ್ತತಿ, ಒಮ್ಮೆ ಹಿಂಗೆ ಅನಿಸ್ತತಿ. ಅದಕ್ಕೆ ಇದರ ಮೇಲೆ ಆಸೆ ಇಟ್ಕೊಂಡು ಕುಂದ್ರಬೇಡ. ಶರೀರದ ಮೇಲೆ ಆಗಲಿ, ಜಗತ್ತಿನ ವಿಷಯ ಭೋಗದ ಮೇಲೆ, ಭೋಗದೊಳಗೆ ಆಸೆ ಇಟ್ಕೊಂಡು ಕುಂದ್ರಬೇಡ. ಭೋಗದಿಂದ ದುಃಖನ ಆಕೈತಿ ನಿನಗೆ. ಅದಕ್ಕೆ ಸ್ವಲ್ಪ ಎಚ್ಚೆತ್ತುಕೊಳ್ಳು ಮನುಷ್ಯ. ಸ್ವಲ್ಪ ಎಚ್ಚರಗೊಂಡು ನಿತ್ಯ ಜೀವನದಾಗ ಏನು ಭೋಗ ನಡೀತಲ್ಲ ಅದನ್ನು ಪರಾಮರ್ಶೆ ನೋಡಕ್ಕೆ ಶುರು ಮಾಡು. ಹುಗ್ಗಿ ರುಚಿ ಐತಿ ಅಂತ ಏಟು ಗಂಗಾಳ ಹುಗ್ಗಿ ಉಣ್ತೀನಿ ನೀನು. ಏಟು 1 2 ಭಾಳ ರೂಢಿ ಐತೆ ಅಂದ್ರೆ 3 ಗಂಗಾಳ ತಿಂದಿತ್ತು. 4ನೇದಕ್ಕೆ ಮತ್ತೊಂದಿಷ್ಟು ಹಾಕಿದ್ರೆ ಸಾಕು ಯಪ್ಪ ಅಂತಿ. ಹೌದಲ್ಲ, ಬೇಸರ ಆಗ್ತದೆ. ಅದು ಬೇಡ, ಮತ್ತೇನಾರ ಕರೆದಿದ್ರೆ ಹಾಕಿ ನಡೀತದೆ. ಮೊದಲು ಸೀನ ಬೇಕಂದು ಕೆಟ್ಟ ಹೊಟ್ಟೆ ತುಂಬಿಲ್ಲ, ಹೊಟ್ಟೆ ತುಂಬಿ ಬೇಸರ ಬಿಡುದು ಬೇರೆ. ನಾಲಿಗೆ ರುಚಿ ನೋಡಿದ್ದ ಮೊದಲೇ ರುಚಿ ಅನಿಸ್ತಿ, ಕಟ್ಟು ಬಾ ಅನಿಸ್ತದ. ಇದು ಏನಾಕತಿ ಮನುಷ್ಯನಿಗೆ ಪದೇ ಪದೇ ಅಲ್ಲೇ ಹುಡುಕಾಕಸ್ತದೆ. ಒಮ್ಮೆ ಆಗಿದ್ದ ಅನುಭವವನ್ನು ನೋಡಿ ಅದನ್ನು ಪರಾಮರ್ಶೆ ಮಾಡಿ ಮತ್ತು ಅದರಿಂದ ಸುಖದ ಭಾವ ತೆಗೆದಿದ್ದಂದ್ರೆ ಅದನ್ನು ಬಯಸ್ತಿದ್ದಿಲ್ಲ. ಹಸಿವಿಗೆ ತಿನ್ನೋದು ಬೇರೆ, ನಾಲಿಗೆ ರುಚಿ ತಿನ್ನೋದು ಬೇರೆ. ಹಸುವಾದಾಗ ಇದಕ್ಕೆ ಆಹಾರ ಬೇಕು, ಇಂಥದ ಬೇಕಂತ ಏನು ಹಿಡಿತೈತಲ್ಲ ಅದು ಆಸೆ ಬಯಕೆ. ಅದಕ್ಕೆ ಮನುಷ್ಯ ಜಗತ್ತಿನಾಗೆಲ್ಲ ಹಂಗೆ ತಂದು ಇದ್ದಿದ್ದು ಬಿಡ್ತಾನೆ, ಅದ್ರೊಳಗೆ ಸುಖ ಇಲ್ಲ ಅನ್ಕೊತಾನೆ, ಇನ್ನೊಂದಕ್ಕೆ ನೋಡಕ್ಕೆ ಹೋಗ್ತಾನೆ. ಬೇರೆ ಇದ್ದ ವಿಷಯ ವಸ್ತುಗಳ ಅವ್ರದಟ್ಟು ಇನ್ನಟ್ಟು ಹೊಲ ಸಿಕ್ಕಿದ್ದು ಚಲೋ ಆಕಿತ್ತು.
ಮಗ್ಗಲ್ಕ ಮನೆ ಇದಟ್ಟು ಗಿತ್ತಂದ್ರೆ ಭಾಳ ಆಕೈತಿ, ಚಲೋ ಆಕೈತಿ. ಹಿಂಗೆ ಆಸೆ ಅದಾದ್ರೆ ಚಲೋ ಆಕೈತಿ, ಇದಾದ್ರೆ ಚಲೋ ಆಕೈತಿ, ಹಿಂಗೆ ಗೇಣಿಕೆ ಹಾಕೋತ ಹಿಂಗೆ ಕಳೆದು ಬಿಡ್ತಾನೆ. ಯಾವುದು ತನಗೆ ಉಪಯೋಗನೇ ಇಲ್ಲ ಅದರ ಲೆಕ್ಕದೊಳಗೆ ಜೀವನ ಕಳೆದು ಬಿಡ್ತಾನೆ. ಅದಕ್ಕೆ ಉಪಯೋಗನೇ ಇಲ್ಲ, ಅದು ತನ್ನ ಜೋಡಿ ಬರುವುದಿಲ್ಲ, ತಾನು ಹೊತ್ಕೊಂಡು ಹೋಗುವುದಿಲ್ಲ, ಅದ್ರೊಳಗೆ ಏನಿಲ್ಲ, ಅದರಿಂದ ಮತ್ತಟ ದುಃಖನೇ ಐತಿ, ಸುಖ ಅನ್ನೋದಿಲ್ಲ. ಆದರೂ ಅದಕ್ಕೆ ಅದೇ ಲೆಕ್ಕದೊಳಗೆ ಜೀವನ ಕಳೀತಾನೆ. ಅದೇ ಲೆಕ್ಕದಾಗ ಜೀವನ ಕಳೀತಾನೆ. ಅದಕ್ಕೆ ಏನಾಕೈತಿ, ಮನುಷ್ಯ ಬಳಲ್ತಾನ, ದುಃಖಿ ಆಗ್ತಾನ, ಸಮಾಧಾನ ಅನ್ನೋದು ಕಳ್ಕೊತಾನೆ. ಅದಕ್ಕೆ ಈ ಸಮಭಾವ ಬರ್ಬೇಕಂದ್ರೆ ಇದೆಲ್ಲನೂ ವಿಷಯಗಳು ಏನದಾವಲ್ಲ, ಜಗತ್ತಿನಲ್ಲಿ ವಿಷಯಗಳೆಲ್ಲ ವಿಷಮ ಅದಾವು, ಅದಾವು, ಇವ್ಯಾವು ಸುಖ ಕೊಡೋದಿಲ್ಲ ಅನ್ನೋದನ್ನು ಪುನಃ ನೆನಪು ಮಾಡ್ಕೋಬೇಕು. ಅಂದ್ರೆ ತಂದಿದ್ದಿದ್ರಾಗೂ ಭೋಗ ಮಿತವಾಗಿ ಹಿತವಾಗಿ ಎಷ್ಟು ಬೇಕು ಶರೀರಕ್ಕೆ ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ತಾನೆ. ಪರರದ ಮೇಲೆ ಆಸೆ ಬರುವುದಿಲ್ಲ. ಶರೀರ ಚರಿತಾರ್ಥಕ್ಕೆ ಏನು ನಡೀತೈತಿ ಅಷ್ಟು ನಡೀತೈತಿ. ಅತಿಯಾದ ವ್ಯಾಮೋಹ ಇಲ್ಲ ಅದ್ರ ಮೇಲೆ, ಮನಸ್ಸು ಸಮ ಉಳಿತೈತಿ. ಶರೀರ ಚರಿತಾರ್ಥಕ್ಕೆ ಎಷ್ಟು ಬೇಕು ಅಷ್ಟೇ ಆಯ್ತಲ್ಲಪ್ಪ, ಸಾಕನ್ನೋ ಭಾವ ಬರ್ತೈತಿ. ಈ ಸಾಕನ್ನೋ ಭಾವ ಬಂತಂದ್ರೆ ಮನುಷ್ಯ ಆರಾಮ ಉಳಿತಾನೆ. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊರಿ ಅಂತ ಹೇಳ್ತಾರೆ. ಈ ಆನಂದದ ಮುಂದೆ ಈ ಸತ್ಯದ ಅನುಭವ ಆದಮೇಲೆ ಏನು ಆನಂದ ಆಕತ್ತಲ್ಲ, ಸಾಕಂದ ಮೇಲೆ ಮನಸ್ಸು ನಿಶ್ಚಲ ಆದ ಮೇಲೆ ಏನು ಆನಂದ ಆಕತ್ತಲ್ಲ, ಆ ಆನಂದದ ಮುಂದೆ ಮತ್ತೆ ಯಾವುದೂ ಇಲ್ಲ. ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಏನು ಮಾಡಿದರೂ ಅಂಥ ಸುಖದ ಅನುಭವ ಆಗಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಜಗತ್ತಿನೊಳಗೆ ಸುಖ ಎಲ್ಲೈತಿಪ್ಪ ಅಂದ್ರೆ ನಿದ್ದೆ ಒಳಗೆ ಐತೆ ಅಂತ ಹೇಳ್ತೀವಿ ನಾವು. ಉಣ್ಣುದ್ರಾಗ ಉಡುದ್ರಾಗ ತುಡುದ್ರಾಗ ಹೇಳೋದಿಲ್ಲ. ಏನು ನಿದ್ದಿನೇ ಇಲ್ರಿ, ಒಂದು ಅರ್ಧ ಗಳಿಗೆ ಮಕ್ಕೊಂಡ್ರೆ ಅಂತ ಆರಾಮ. ಒಂದು ದಿನ 2 ದಿನ ಊಟ ಬಿಟ್ಟಿರ್ಬೋದು, ನಿದ್ದೆ ಬಿಟ್ಟಿಟ್ರೆ ನೋಡ್ರಿ 2-3 ದಿನ, 4ನೇ ದಿನಕ್ಕೆ ಹುಚ್ಚಿಡಿತೈತಿ. ಮನುಷ್ಯಾಗ ಮನಸ್ಸು ತಿರುಗಿ ಮತ್ತು ಈ ಮನಸ್ಸು ಭ್ರಮೆ ಆಕತಿ. ಇಲ್ಲದ ವಿಚಾರ ಮಾಡ್ಕೊಂಡು ಅದಕ್ಕೆ ಅದ ರೂಢಿ ಬಿಟ್ಟು ಅಂದ್ರೆ ತಿರುಗಿದೆಲ್ಲ ತಿರುಗುತ್ತೆ ಹಂಗೆ ಹೊಳ ಮಾಡು. ಬ್ಯಾಡ ಅಂದರೂ ಅದು ವಿಚಾರ ಮಾಡಿದ್ದ ಮಾಡ್ಕೊಂತ ಏನು ಹುಚ್ಚಿರತ್ತೆ ನೋಡ್ಕೊ ಅಂತಾರೆ. ಅದಕ್ಕೆ ವಿಷಯಗಳನ್ನು ಅತಿ ಹೆಚ್ಚಿಕೊಂಡ್ರೆ ಅತಿ ಭ್ರಮಣೆ ಆಗ್ತೈತಿ. ವಿಷಯಗಳನ್ನು ಬಿಟ್ಟರೆ ಮನಸ್ಸು ಶಾಂತ ಉಳಿತೈತಿ. ಇದು ಆನಂದದ ಅನುಭೂತಿ, ಮತ್ತೊಂದು ಏನಿಲ್ಲ. ಸುಖ ಅನ್ನೋದು ನಿನ್ನೊಳಗೆ ಐತಿ, ಮನಸ್ಸು ಸುಮ್ಮ ಆಗ್ಬೇಕಷ್ಟೆ. ಮನಸ್ಸು ಸುಮ್ಮ ಆಯ್ತು ಅಂದರೆ ಸುಖದ ಅನುಭವ ನಿನಗೆ ಆಗತ್ತಿರ್ತದೆ. ಆ ಸುಮ್ಮ ಆಗೋವರೆಗೆ ಪ್ರಯತ್ನ ಮಾಡ್ಕೋವಂತ ಏನು ವಿಶೇಷ ಏನಿಲ್ಲ, ಭಾಳ ಹೇಳೋದು ಕೇಳೋದು ಓದೋದು ಏನಿಲ್ಲ ಇದ್ರಾಗ. ಅದು ಸುಮ್ಮ ಆಗುವಲ್ದೆ ಯಾಕೆ ಅನ್ನೋದು ಪ್ರಶ್ನೆ ಹಾಕೋ, ಅದಕ್ಕೆ ಉತ್ತರ ಹುಡುಕುವಂತ ಹೋಗು. ಯಾಕೆ ಇದು ಹರಿದಾಡಕತ್ತೈತಿ, ಇದ್ರ ಹಿಂದೆ ಏನು ಅಜ್ಞಾನ, ಅದನ್ನು ಹುಡುಕು. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಕೊಡು. ಮನಸ್ಸು ಯಾಕೆ ವಿಷಯಗಳನ್ನು ಬಯಸ್ತೀವಿ ಅಂತ ಪ್ರಶ್ನೆ ಹಾಕ್ತೇವೆ. ಅದೇ ಸುಖದ ಅನುಭವ ಆಗೈತೆ, ಅದಕ್ಕೆ ಸುಖ ಐತೆ ಅಂತ ಅನಿಸೈತೆ, ಅದಕ್ಕೆ ಅಂತ ಅನಿಸ್ತಂದ್ರೆ ಸುಖ ಯಾವಾಗ ಅನಿಸ್ತೆ ಅಂತ ಹುಡುಕು. ಅಲ್ಲಿ ಆ ಪ್ರಶ್ನೆ ಹಾಕಿ, ಯಾವಾಗ ಅನಿಸ್ತೆ ಇದಕ್ಕೆ ಸುಖ? ಸುಖದ ಅನುಭವ ಆದಾಗ ಏನಿತ್ತು ಏನಿಲ್ಲ ವಿಚಾರ ಮಾಡಿ ನೋಡು. ಅಲ್ಲಿ ಭೋಗ ಇಲ್ಲ, ಭೋಗಿಸುವಂಥ ವಸ್ತು ಇಲ್ಲ, ಭೋಜ್ಯಕ ಭೋಗ ಎರಡೂ ಇಲ್ಲ. ಭೋಗ ಮಾಡೋನಿಲ್ಲ, ಭೋಗ ಮಾಡಿಸೋದಿಲ್ಲ, ಯಾವ ವಸ್ತು ವಿಷಯಗಳಿಲ್ಲ. ಅಲ್ಲಿ ಭಾವ ನಿರ್ಭಾವ ಸ್ಥಿತಿ ಇರ್ತೈತಿ. ಅಲ್ಲಿ ಆನಂದ ಒಂದೇ ಇರ್ತೈತಿ. ಅಲ್ಲಿ ದೇಹ ಭಾವ ಶೂನ್ಯ ಆಗಿರ್ತೈತಿ. ನಾಮರೂಪಾದಿಗಳು ಶೂನ್ಯ ಆಗಿರ್ತಾವೆ. ಅವಾಗ ಆನಂದದ ಅನುಭೂತಿ. ಅದಕ್ಕೆ ಆ ಅನುಭವ ತತ್ವವನ್ನು ಹಿಡ್ಕೊಂಡಾಗ ಆನಂದದ ಅನುಭೂತಿ ಆಗ್ತೈತಿ. ದೇಹ ಭಾವ ಕಳ್ಕೊಂಡು ಸುಮ್ಮನೆ ಗುರು ನಾಮಸ್ಮರಣೆ ಮಾಡ್ಕೋತ ಕುಂದ್ರು ನೋಡು, ಮನಸ್ಸು ಹರಿದಾಡ್ದಂಗೆ ತದೇಕ ಚಿತ್ತದಿಂದ
ನಾಮಸ್ಮರಣೆ ಒಂದೇ ಕೇಳಿಸ್ತಿರ್ಬೇಕು. ಲಕ್ಷ ಎತ್ತ ಹರಿದಾಡಿರಬಾರ್ದು. ಬಾಯಿ ಏನು ನಾಮಸ್ಮರಣೆ ಮಾಡ್ತಿರ್ತೈತಲ್ಲ ಆ ಶಬ್ದ ಒಂದೇ ಕಿವಿ ಕೇಳಿಸ್ತಿರ್ಬೇಕು. ಜಗತ್ತಿನ ಪರಿಜ್ಞಾನ ಇರಬಾರ್ದು. ನಾ ಎಲ್ಲಿ ಕುಂತೇನೆ ಅನ್ನೋ ಪರಿಜ್ಞಾನ ಇರಬಾರ್ದು. ನಾ ಅಂಥವ ಇಂಥವ, ಮನೆ ಐತಿ, ಮಕ್ಕಳದಾವ, ಅಲ್ಲಿ ಹೋಗ್ಬೇಕು ಬರಬೇಕು, ಯಾವ ವಿಚಾರ ಬರಬಾರ್ದು. ನಾಮಸ್ಮರಣೆ ಮಾಡ್ಕೋತ ಸುಮ್ಮ ಕುಂತು ಬಿಡು. ಅವಾಗ ಆನಂದದ ಅನುಭೂತಿ. ಭೋಗದಾಗ ಆಗೋದು ಅಷ್ಟೇ ಆಕತಿ. ಭೋಗದಾಗ ಎಲ್ಲ ಮರ್ತಿರ್ತಾನ, ಆಗ ಆನಂದದ ಅನುಭೂತಿ ಆಕತಿ. ಅದಕ್ಕೆ ಇಲ್ಲಿ ಏನಾಗೈತಿ, ಈ ವಿಷಯ ವಸ್ತುಗಳು ಅಥವಾ ಭೋಗದಿಂದ ಸುಖ ಐತಿ ಅನ್ನೋದು ತಪ್ಪು ತಿಳುವಳಿಕೆ ಆಗೈತಿ, ಅಥವಾ ಗುರುನಾಮಸ್ಮರಣೆಯಿಂದ ಸುಖ ಸಿಗ್ತಿ ಅನ್ನೋದು ತಪ್ಪು ತಿಳುವಳಿಕೆ. ನಿಜವಾಗಿ ಆಗಿದ್ದು ಏನಪ್ಪ ಅಲ್ಲೇ, ಗುರುನಾಮಸ್ಮರಣೆ ಅನುಕೂಲ ಮಾಡ್ತೀನಿ ನಿನಗಲ್ಲಿ. ಭೋಗ ಸುಖದ ಅನುಭವ ಆಗುವಂಗೆ ಮಾಡ್ತಿ. ಅದು ಸುಖ ಅನುಭವ ಯಾವಾಗ ಬಂತೆ ಅಂದ್ರೆ ಎಲ್ಲವನ್ನೂ ಮರ್ತಾಗ ಬಂತಿ, ಎಲ್ಲವನ್ನೂ ಬಿಟ್ಟಾಗ ಬಂತಿ. ಭೋಗ ಮಾಡ್ತೇನೆ ಅನ್ನೋ ಭಾವ ಬಂದರೂ ಸುಖದ ಅನುಭವ ಹೋಗಿಬಿಡ್ತದೆ. ಅದಕ್ಕೆ ಅಂಥ ಅನುಭವವನ್ನು ನೀನು ಮಾಡ್ಕೋಬೇಕಾಗಿತ್ತು ಅಂದ್ರೆ ಹನ್ನೊಂದು ವಿಷಯ ವಸ್ತುಗಳ ಮೇಲಿಂದ ಮೋಹದಿಂದ ಇದನ್ನು ಮಾಡ್ಕೊತ ಹೋದ್ರೆ ಅದು ಭೋಗ ಅನ್ನಿಸ್ತೈತಿ. ಅದನ್ನು ಮನಸ್ಸನ್ನು ತೆಗೆದು ತನ್ನ ನಿಜ ಸ್ವರೂಪದ ಕೂಡಿ ಚಿಂತನೆ ಹೆಚ್ಚಿ ಅಲ್ಲಿ ಏಕಾಕಾರ ಮಾಡಿಸಿದ್ರೆ ಅದು ಯೋಗ ಆಕೈತಿ. ಅವಾಗ ಆನಂದದ ಅನುಭೂತಿ. ಅದಕ್ಕೆ ಯೋಗ ಮಾಡಿದರೆ ಅದನ್ನು ಮಾಡ್ಬೇಕು, ಆತ್ಮನೊಳಗೆ ಯೋಗ ಮಾಡಬೇಕು. ಮತ್ತು ವಿಷಯ ವಸ್ತುಗಳ ಮೇಲೆ ಮನಸ್ಸು ನಿಲ್ಲಿಸೋದು ಅದು ಯೋಗ ಆಗೋದಿಲ್ಲ, ಅದು ಭೋಗನ ಆಕೈತಿ. ಮತ್ತು ಅದಕ್ಕೆ ಬಹಿರಂಗದ ಯಾವ ವಿಷಯ ವಸ್ತುಗಳ ಮೇಲೆ ಮನಸ್ಸನ್ನು ನಿಲ್ಲಿಸೋದು ಭೋಗಕ್ಕನ ಸಮ ಆಕೈತಿ, ಹೊರತಾಗಿ ಯೋಗ ಆಗೋದಿಲ್ಲ. ತನ್ನ ನಿಜ ಸ್ವರೂಪದ ಮೇಲೆ ಅಲ್ಲೇ ಮನಸ್ಸನ್ನು ಏಕಾಕಾರ ಮಾಡೋದು ನಿಜವಾದ ಯೋಗ. ಅದಕ್ಕೆ ಅಂಥ ದೇಹ ಭಾವವನ್ನು ಕಳೆದ ಅಂತಃಕರಣದೊಳಗೆ ಜೀವಭಾವವನ್ನು ಕಳೆದ ಆತ್ಮಭಾವದಲ್ಲಿ ಅದನ್ನು ಮನಸ್ಸನ್ನು ಸೇರಿಸಿದಾಗ ಏನು ಆನಂದದ ಅನುಭೂತಿ ಆಗ್ತೈತಲ್ಲ ಅದ ಶ್ರೇಷ್ಠ. ಯಾಕಂದ್ರೆ ಅದು ಎಂದೂ ವಿಕಾರ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಭೋಗಿಸಲ್ಪಡುವಂಥ ವಸ್ತುಗಳು ವಿಕಾರ ಆಗ್ತಾವೆ, ಇಂದ್ರಿಯಗಳ ಸಾಯ್ತಾವು, ನಾಶ ಆಗ್ತಾವೆ, ಕೆಡ್ತಾವು. ಆವಾಗ ದುಃಖ ಆಕೈತಿ, ವ್ಯಥೆ ಆಕೈತಿ. ಅದಕ್ಕೆ ಬಹಿರಂಗದ ಯಾವ ವಸ್ತುಗಳ ಮೇಲೂ ಅವಲಂಬನೆ ಆಗಲ್ದ ತನ್ನ ನಿಜ ಸ್ವರೂಪದ ಮೇಲೆ ಅವಲಂಬನೆಯಾಗಿ ಅಲ್ಲಿ ಮನಸ್ಸು ಏಕಾಕಾರ ಮಾಡಿದರೆ ಸುಖದ ಅನುಭವ ಆಗ್ತದೆ.